ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರುಚಿಯಾದ ಪಡ್ಡೂನ ವಿತಿನ್ 5 ಮಿನಿಟ್ಸಲ್ಲಿ ಹೇಗೆ ಮಾಡೋದು ಅಂತ ಕಲಿಯೋಣ. ಮೊದಲಿಗೆ ಬೇಕಾಗಿರೋ ಸಾಮಗ್ರಿಗಳೇನು ಅಂತ ನೋಡೋಣ. ಮೊದಲಿಗೆ ಸಣ್ಣದಾಗಿ ಹಚ್ಚಿದಂಥ ಈರುಳ್ಳಿ, 3 ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ನಂತರ ತುರಿದ ಕ್ಯಾರೆಟ್ ಎಲ್ಲವನ್ನು ಉಪ್ಪು ಹಾಕಿ ದೋಸೆ ಹಿಟ್ಟಿಗೆ ಎಲ್ಲ ಹಾಕಿ ಕಲಸಿಕೊಳ್ಳಬೇಕು. ತುಂಬ ಗಟ್ಟಿಯಾಗೂ ಅಲ್ಲ, ತುಂಬ ತೆಳುವಾಗೂ ಇಲ್ಲದ ಹಾಗೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೋಬೇಕು. ಚೆನ್ನಾಗಿ ಗಂಟುಗಳಿಲ್ದಿರೋ ರೀತಿಯಲ್ಲಿ ಕಲಿಸ್ಕೊಂಡು ಇಟ್ಕೊಂಡಿರಬೇಕು. ನಂತರ ಪಡ್ಡು ಸ್ಟ್ಯಾಂಡನ್ನು ಒಲೆ ಮೇಲಿಟ್ಟು ಬಿಸಿ ಮಾಡ್ಕೊಳ್ಬೇಕು. ಬಿಸಿಯಾದ ನಂತರ ಪಡ್ಡು ಸ್ಟ್ಯಾಂಡ್ಗೆ ಎಣ್ಣೆಯನ್ನು ಹಾಕಿ ಕಾಯಿಸಿಕೊಳ್ಳಬೇಕು. ನಂತರ ಎಲ್ಲ ಪಡ್ಡು ಸ್ಟ್ಯಾಂಡ್ಗಳಿಗೂ ಸಹ ಕಲಸಿಟ್ಟಿರೋಂಥ ದೋಸೆ ಹಿಟ್ಟನ್ನು ಒಂದೊಂದಾಗಿ ಹಾಕ್ಕೊಂಡು ಬರಬೇಕು. ಎಷ್ಟು ಈಸಿಯಾಗಿ, ಎಷ್ಟು ಬೇಗ ಆಗುತ್ತೆ ಅಂದರೆ ತುಂಬ ಗಡಿಬಿಡಿಲಿದ್ದರೂ ಸಹ ಇದನ್ನು ಈಸಿಯಾಗಿ ಮನೇಲೇ ಮಾಡ್ಕೋಬೋದಾಗಿದೆ. ಮನೇಲಿ ಕಡಿಮೆ ಇಂಗ್ರೀಡಿಯೆಂಟ್ ಇದ್ದು ದೋಸೆ ಇಟ್ಟಿದ್ದರೆ ಆರಾಮಾಗಿ ಬೇಗ ನಾವು ಈ ಪಡ್ಡೂನ ಮಾಡ್ಕೋಬೋದು. ನಂತರ ಎಲ್ಲ ಪಡ್ಡು ಸ್ಟ್ಯಾಂಡ್ಗೂ ಹಾಕಿದ ನಂತರ ಒಂದು ಮುಚ್ಚಳ ಮುಚ್ಚಿ ಅದನ್ನು ಕಡಿಮೆ ಉರಿಯಲ್ಲಿ ಬೇಯಿಸಿಕೊಳ್ಳಬೇಕು. ಸ್ವಲ್ಪ ಬೆಂದ ನಂತರ ಎಲ್ಲ ಪಡ್ಡುಗಳನ್ನು ತಲೆಗೆಳಗಾಗಿ ಮಾಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಸುಲಭವಾಗಿ, ಯಾರಿಗೂ ಟೈಮ್ ಇಲ್ಲ ಅನ್ನೋರು ಸಹ ಆದಷ್ಟು ಬೇಗ ಮಾಡ್ಕೋಬೋದಾಗಿದೆ. ಕಡಿಮೆ ಸಮಯದಲ್ಲಿ ರುಚಿಯಾದ ಪಡ್ಡುಗಳನ್ನು ಬೇಗ ಮಾಡ್ಕೋಬೋದು. ನಂತರ ಎಲ್ಲ ಪಡ್ಡುಗಳನ್ನು ತಲೆಕೆಳಗಾಗಿ ಮಾಡಿ ಮತ್ತೊಮ್ಮೆ ಬೇಯಿಸಿಕೊಳ್ಳಬೇಕು. ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದ ತರಕಾರಿಗಳಿಲ್ಲದಾಗೂ ಸಹ ಪಡ್ಡುಗಳನ್ನು ನಾವು ಬೇಗ ರುಚಿಯಾಗಿ ಈಸಿಯಾಗಿ ಮಾಡ್ಕೋಬೋದು. ನಂತರ ಎಲ್ಲ ಪಡ್ಡುಗಳು ಚೆನ್ನಾಗಿ ಬೆಂದ ನಂತರ ಎಲ್ಲವನ್ನು ನಮಗೆ ಬೇಕಾದ ಪಾತ್ರೆಯಲ್ಲಿ ಸರ್ವ್ ಮಾಡಿಕೊಂಡು ಚಟ್ನಿ ಜೊತೆ ಅದನ್ನು ತಿನ್ನಬಹುದು. ರುಚಿಯಾದ ಪಡ್ಡು 5 ನಿಮಿಷದಲ್ಲಿ ರೆಡಿಯಾಗುತ್ತದೆ. ಇದನ್ನು ಚಟ್ನಿ ಜೊತೆ ತಿನ್ನಬಹುದು.